ಮಹಾಸಾಗರದಲ್ಲಿ ದಿಕ್ಕೆಟ್ಟು ಅಲಿಯುತ್ತಿರುವ ನಾವಿಕನಿಗೆ ಹುಟ್ಟಿನ ಅವಶ್ಯಕತೆ ಎಷ್ಟಿದೆಯೋ, ಪರೀಕ್ಷೆ ಎದುರಿಸ್ತಕ್ಕಂಥ ವಿದ್ಯಾರ್ಥಿಗೆ ಲೇಖನಿಯ ಅವಶ್ಯಕತೆ ಎಷ್ಟಿದೆಯೋ, ಹಾಗೆಯೇ ಒಬ್ಬ ಶಿಕ್ಷಕ ನಿರಂತರವಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದಾಗ ಅವರಿಗೆ ಗೌರವವನ್ನು ಸೂಚಿಸ್ತಕ್ಕಂಥ ಸಮಾರಂಭವು ಅಷ್ಟೇ ಅವಶ್ಯವಿದೆ ಎಂಬ ಅಂಶವನ್ನು ಗಮನದಲ್ಲಿಟ್ಟುಕೊಂಡಂಥ ಅರಳಿ ಬಂಧುಗಳು, ಈ ಊರಿನ ಹಿರಿಯರು, ಸ್ನೇಹಿತರು, ಒಡನಾಡಿಗಳು ಇಂದು ಏರ್ಪಡಿಸಿರ್ತಕ್ಕಂಥ ಈ ಸಮಾರಂಭದಲ್ಲಿ ನೆಗಳೂರು ಸಂಸ್ಥಾನ ಮಠದ ಪೂಜ್ಯ ಗುರುಗಳಾದಂಥ ಗುರುಶಾಂತೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡಮಟ್ಟು ಎಲ್ಲ ಕೊರಡೂರಿನ ಗುರು ಹಿರಿಯರೇ, ಒಡನಾಡಿಗಳೇ, ಶಿಕ್ಷಕ ಬಂಧುಗಳೇ, ಈ ಮಲ್ನಾಡ್ದಾಗ ಒಂದು ಮಾತು ಹೇಳ್ತಾರೆ. ಮಲ್ನಾಡ್ ಕಡೆ ನಿಮಗೂ ಗೊತ್ತದ, ಭತ್ತ ಸರ್ವಶ್ರೇಷ್ಠವಾದಂಥ ಬೆಳೆ, ಪ್ರಮುಖವಾದಂಥ ಬೆಳೆ ಮಲೆನಾಡಿನೊಳಗೆ. ಆ ಭತ್ತ ಹುರುಸಾಗಿ ಬೆಳೆದು ತಲಿ ಬಾಗ್ತದ, ಭಾಳ ತಲಿ ಬಾಗ್ತದೆ. ಯಾವ ಬೆಳೆನೂ ಅಷ್ಟು ಬಾಗಲ್ಲ, ಭತ್ತ ಬಾಗ್ತದೆ. ಯಾಕೆ? ತನಗೆ ಆಶ್ರಯ ಕೊಟ್ಟಂಥ ಭೂಮಿ ತಾಯಿಗೆ, ತನ್ನನ್ನು ಬೆಳೆಸಿರ್ತಕ್ಕಂಥ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತದೆ ಭತ್ತ. ಹಾಗೆ ಚಂದ್ರಶೇಖರ ಅರಳಿಯವರು ಈ ಊರು ಬೆಳೆಸಿದ ಊರು, ಹರಸಿದ ಊರು, ಸ್ನೇಹವನ್ನು ಕೊಟ್ಟ ಊರು, ಪ್ರೋತ್ಸಾಹ ನೀಡಿದಂಥ ಊರು, ಹುಟ್ಟಿದ ಊರು, ಗೆಳೆಯರ ಊರು. ಈ ಊರಿನಲ್ಲಿ ಒಂದು ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂಥ ಒಬ್ಬ ಶಿಕ್ಷಕನಿಗೆ ಅತ್ಯಂತ ಪ್ರಮುಖವಾದಂಥ ಗೌರವ ಇದೆ. ಯಾಕಂದರೆ ಹಲವಾರು ಸಮಸ್ಯೆಗಳನ್ನು ಹೊತ್ತುಕೊಂಡು ಶಿಕ್ಷಕ, ಈಗ ಕರ್ಜಿಗಿ ಸರ್ ಮಾತನಾಡೋ ಮುಂದೆ ಹೇಳಿದರು ಏನಂತ, ಶಿಕ್ಷಕರಿಗೆ ಭಾಳ ಸಮಸ್ಯೆ ಅದಾವ ಅಂತೇಳಿ. ಇನ್ನೂ ಅವ್ರು ಹೇಳ್ತಿದ್ರು ಇಲ್ಲಿ ಟೈಮ್ ಇಲ್ಲ ಅಂತ ಚೂಸ್ತಾರೆ. ಇಲ್ಲಿ ಮಾಸ್ತರ್ ಮಂದಿ ಮಾತಾಡಕ್ಕೆ ನಿಂತ್ರೆ ಮುಗಿಸೋದ ಸಮಸ್ಯೆ. ಯಾಕಂದ್ರೆ ಮಾಸ್ತರಿಗೆ ಮಾತಾಡಿದ್ರೆ ಪಗಾರ, ಮಾತಾಡೋದಕ್ಕೆ ಪಗಾರ ಕೊಡೋದು ನಮ್ಗೆ. ಹೀಗಾಗಿ ಮಾಸ್ತರ್ ಮಂದಿನ ಭಾಳ ಕರಿಬೇಡ್ರಿ, ಭಾಳ ಮಂದಿನ. ಯಾಕಂದ್ರೆ ಈಗ ನಾನು ಅವನ ಆದರೂ ಮುಗಿಸ್ತಾನೆ. ಇವತ್ತು ಇಷ್ಟೆಲ್ಲ ಸರ್ವಿಸ್ ಮಾಡಿ ಒಂದು ಅರಳಿ ಕುಟುಂಬದಲ್ಲಿ ಇದ್ದವರು, ಈ ಅರಳಿ ಕುಟುಂಬಕ್ಕೂ ನನಗೂ ಅವಿನಾಭಾವ ಸಂಬಂಧ ಐತಿ. ಯಾಕಂದ್ರೆ ನನ್ನ ಹೆಂಡತಿ ಹಳ್ಳಿಯರ ಮನೆ ಐತಿ, ಅದು ಊರು ಮೇಲ್ಮನೆ ಇರೋಲ್ಲಕ್ಕೆ. ಹಂಗಾಗಿ ಸಂಗಣ್ಣವರು ನಮ್ಮ ಮಾವರಾಗಿ ನಮಗೆ ಯಾವಾಗಲೂ ಮಾರ್ಗದರ್ಶನವನ್ನು ಮಾಡ್ತಾ ಒಳ್ಳೆ ಬಂಧುಗಳಾಗಿದ್ದಾರೆ. ಈ ಒಂದು ಹಿಂಗಿಂಥ ಕಾರ್ಯಕ್ರಮ ಬರ್ರಿ ಅಂದಾಗ ನಾನು ಅನ್ಕೊಂಡೆ, ನಮ್ಮದು ಇನ್ನು 5 ವರ್ಷ ಸರ್ವಿಸ್ ಐತಿ. ಈಗ ಅವರು ಭಾಳ ಒಟ್ಟ ಅವ್ರ ಜೊತೆಗೆ ನಾನು ಹೆಚ್ಚು ಮಾತಾಡಿಲ್ಲ. ಇಷ್ಟತನ ಹೇಳಿದ್ರು ಮಿತಭಾಷಿ ಅಂತೇಳಿ ಆ ಸರ್ ಹೇಳಿದ್ರು. ಅವರು ಭಾಳ ಎಲ್ಲರ ಜೊತೆಗೂ ಬೆರೀತಾರ, ಆದ್ರೆ ಎಷ್ಟು ಕೆಲಸ ಇರ್ತೈತಿ ಅಷ್ಟೇ ಮಾತಾಡ್ತಾರ. ನಾವು ಅರಳಿ ಸಿಕ್ಕಾಪಟ್ಟಿ ಮಾತಾಡ್ತೇವೆ, ಆದ್ರೆ ಆ ಅರಳಿಯವ್ರು ಹಂಗಲ್ಲ. ಇವ್ರು ಚಿಕ್ಕಪ್ಪ ಅವರ ಒಂದು ಸದ್ಗುಣ, ಅವರ ಒಳ್ಳೆಯ ಸೇವೆ, ಕಪ್ಪು ಚುಕ್ಕಿ ಇಲ್ಲ ಅಂತ ಅವ್ರೊಂದು ಮಾತು ಹೇಳಿದ್ರು. ಕಪ್ಪು ಚುಕ್ಕಿ ಯಾಕೆ ಬರ್ತದೆ? ಒಳ್ಳೆಯ ಶಿಕ್ಷಕ ಇದ್ದವನು ಕಪ್ಪು ಚುಕ್ಕಿ ಬರೋದೇ ಇಲ್ಲ, ಅದು ಹತ್ತಂಗೆ ಇಲ್ಲ ಅವರಿಗೆ. ಹೀಗಾಗಿ ವೈಟ್ ಶರ್ಟ್, ವೈಟ್ ಕಾಲರ್ ಇಟ್ಟುಕೊಂಡು ಒಳ್ಳೆಯ ಕ್ಯಾರೆಕ್ಟರಿಂದ ಮಕ್ಕಳಿಗೆ, ಈ ಸುಮಾರು 30 ವರ್ಷ ಸರ್ವಿಸ್ ಮಾಡಿದ್ರೆ ಒಬ್ಬ ಶಿಕ್ಷಕ 10,000 ಮಕ್ಕಳಿಗೆ ವಿದ್ಯೆ ಕೊಡ್ತಾನೆ. ಒಬ್ಬ ಶಿಕ್ಷಕ 10,000 ಮಕ್ಕಳು ಅವನ ಕೈ ಕಲಿತಾವೆ. ಯಾರೋ ಶಿಕ್ಷಕ ಒಂದು 28-30 ವರ್ಷ ಸರ್ವಿಸ್ ಮಾಡಿದರೆ, ಹಂಗಾರೆ 10,000 ಮಕ್ಕಳ ಬದುಕಿಗೆ ಬೀಜ ಬುದ್ಧಿಯಾಗಿ ಭವಿಷ್ಯದ ದಾರಿಯನ್ನು ತೋರಿಸ್ಕೊಟ್ಟಂತ ಒಬ್ಬ ಗುರುವಿಗೆ ಈ ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಈ ಸಮಾರಂಭ, ಇದು ನಮ್ಮ ಎಲ್ಲ ಶಿಕ್ಷಕರಿಗೆ, ನಿವೃತ್ತಿ ಆದವರಿಗೆ ಒಂದು ಗೌರವದ ಸಂಕೇತ ಅಂತ ಭಾವಿಸ್ತೇನೆ ನಾನು. ಆಮೇಲೆ ಇನ್ನೊಂದು ಮಾತು ಹೇಳಿ, ಶಿಕ್ಷಕರಿಗೆ ಭಾಳ ಸಮಸ್ಯೆ ಅದಾವ. ಮೊನ್ನೆ ಸ್ವರ್ಗದೊಳಗೆ ಯಮಧರ್ಮನ ಆಸ್ಥಾನವನ್ನು ನೋಡ್ಲಿಕ್ಕೆ ಪರಮಾತ್ಮ ಹಂಗ ವಿಸಿಟ್ ಹೋದ್ನಂತ, ವಾಕಿಂಗ್ ಹೋದ್ನಂತ. ಏನೇನು ಸಮಸ್ಯೆ ಐತೆ ಅಲ್ಲಿ ಯಮಲೋಕದಾಗ ಅಂತೇಳಿ. ಅಲ್ಲೇ ಒಂದು ಗುಂಪು ನರಯಾತನೆಯನ್ನು ಅನುಭವಿಸ್ತಂತ, ಬೇರೆ ಗುಂಪು ಆ ಕಡೆ ನೋಡಿದಂತ ಅಲ್ಲಿ ನರಯಾತನೆಯನ್ನು ಅನುಭವಿಸ್ ನರಕದ. ಇನ್ನೊಂದು ಗುಂಪು ಆ ನರಕದಾಗ ಕುಣಿದಾಡಕತ್ತಿತ್ತಂತ, ಭಯಂಕರ ಡ್ಯಾನ್ಸ್ ಮಾಡೋದು, ಮಾತಾಡೋದು, ಹಾರಾಡೋದು ಮಾಡೋಣ. ನರಕದಾಗೂ ನಗಾಕತ್ತಿದ್ರು. ಅವಾಗ ಶಿವ ಕೇಳಿದ್ನಂತ, ಅಲ್ಲ ಇವರೆಲ್ಲ ಇಷ್ಟು ಕಷ್ಟಪಡ್ತಾರೆ ನರಕದೊಳಗೆ, ಅಲ್ಲೊಂದು ಗುಂಪು ಐತಲ್ಲ, ಅದು ಎಷ್ಟು ಸಂತೋಷವಾಗಿ ಐತಲ್ಲ ಅಂತ ಕೇಳಿದ್ರು. ಅವಾಗ ಯಮಧರ್ಮ ಹೇಳಿದಂತ, ಆ ಗುಂಪ್ರೆ ಅವ್ರು ಕನ್ನಡ ಶಾಲೆ ಮಸ್ತಾರ್ರಿ, ಎಂಥ ಸಮಸ್ಯೆ ಇದ್ರು ನಗತನ ಇರ್ತಾರ, ಆರಾಮ ಇರ್ತಾರ. ಹಂಗೆ ನಾವೇನದೀವಲ್ಲ, ಮಕ್ಕಳಿಗೆ ಕಲಿಸೋದು ಅಂತ ನಮ್ಮ ಗುರಿ. ನಾವು ಕಲಿಸಿ ನಿವೃತ್ತರಾದಾಗ ಈಗೇನು ತಾಯಂದ್ರು ಹಿರಿಯರು ಇಷ್ಟು ಮಂದಿ ಹರ್ಸಾಕತ್ತಿರಲ್ಲ, ಇದು ನಮ್ಮ ಆಯುಷ್ಯನ ಹೆಚ್ಚು ಮಾಡ್ತಾರೆ. ಹೀಗಾಗಿ ಈ ದೇವರು ಅವರಿಗೆ, ಚಂದ್ರಶೇಖರ ಅರಳಿ ದಂಪತಿಗಳಿಗೆ ಸಾನ್ನಿಧ್ಯದ ಮಧ್ಯದಲ್ಲಿ ಅವರು ಕುಳಿತಿರೋದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ಆ ದಂಪತಿಗಳ ಮೇಲೆ ಇರಲಿ. ಅವರು 100 ವರ್ಷ ಸುಖವಾಗಿ ಬಾಳಲಿ ಅಂತ ಆಶಿಸಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.